ಈಗ ಹೇಳಿದರು, ಕಳೆದ ಒಂದು ವಾರದಿಂದ ನಡೆದಂಥ ಪ್ರೆಸ್ ಮೀಟಿಗೆ ಸಂಬಂಧಪಟ್ಟವಾಗಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಮತ್ತು BJP ಪಕ್ಷದಲ್ಲೇ ಎಲ್ಲ ಒಂದು ಕಡೆ ಆಗಿರುವಂಥ ಗೊಂದಲ ಇವತ್ತು ಅವರೀಗ ಮಾತಿನ ಮುಖಾಂತರ ಒಂದು ನಿವಾರಣೆ ಮಾಡಿದ್ದಾರೆ. ಏನು ಆ ವಿನಾಯಕ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ 2021ರಲ್ಲಿ ಟೆಂಡರ್ ಆಗಿ ಅವಾರ್ಡ್ ಆಗಬೇಕಿತ್ತು. ಅವತ್ತು ನಮ್ಮ ಸರ್ಕಾರ ಇದ್ದಾಗ ಅದು ಜನರ ಪ್ರತಿರೋಧ ಬಂದಾಗ ಅದು ಜಾಗ ಹಾಗೆ ಉಳಿಬೇಕು ಅಂತ ಬಂದಾಗ ಅದನ್ನು ಅವಾಗ ನಿಲ್ಲಿಸಿದ್ವಿ. ಆದರೆ ಟೆಕ್ನಿಕಲ್ಲಾಗಿ ಕ್ವ್ಯಾಶ್ ಆಗಿರಲಿಲ್ಲ ಅದು, ಯಾಕಂದ್ರೆ ನಾವು ಕೋರ್ಟ್ಗೆ ಹೋಗಿ ತೊಗೊಂಬಂದಿದ್ರು. ಆದರೆ ನಿಲ್ಲಿಸಿದ್ವಿ. ನಮ್ಮ ಸರ್ಕಾರದಲ್ಲಿದ್ದಾಗ 23ವರೆಗೂ ನಿಲ್ಲಿಸಿದ್ವಿ. ತದನಂತರ ಈ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು 6 ತಿಂಗಳಾದ ಮೇಲೆ ಚಾಲನೆ ಮಾಡೋಕ್ಕೆ ಹೊರಟರು. ಆವಾಗ ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಿ BJP ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಸೇರಿ ಮತ್ತು ವ್ಯಾಪಾರಸ್ಥರುಗಳು, ಬೀದಿ ವ್ಯಾಪಾರಸ್ಥರು, ನಾಗರಿಕರು, ಎಲ್ಲರೂ ಲೋಕಲ್ಸು ಎಲ್ಲರೂ ಸೇರಿ ಅದಕ್ಕೆ ಒಂದು ಸಹಕಾರ ಕೊಟ್ಟು ಮಾಡಿದ್ರು. ಮತ್ತು ಸರ್ಕಾರನೂ ಕೂಡ ಇಲ್ಲಿನ ಪರಮೇಶ್ವರ್ ಸಾಹೇಬರು ಇವೆಲ್ಲ ನೋಡಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು ಅಂತ ಅದನ್ನು ನಿಲ್ಲಿಸಿದ್ರು. ಮತ್ತೆ ಒಂದು ಪ್ರೆಸ್ ಮೀಟ್ ಆಗಿ ಅದು ಏನೋ ಒಂದು ಮಿಸ್ಇನ್ಫಾರ್ಮೇಷನ್ ಆಗಿ ಪ್ರಮೋದ್ ಮುತಾಲಿಕ್ ಸಾಹೇಬ್ರಿಗೂ ಕೂಡ ಅವತ್ತು ಬಂದಾಗ ಅದು ಪೂರ್ಣ ಇನ್ಫಾರ್ಮೇಷನ್ ಇಲ್ಲದೇ ಇರೋದ್ರಿಂದ ಮತ್ತು ಹಿಂದೂ ಪರ ಸಂಘಟನೆಗಳು ಹಿಂದೂಗಳ ಮೇಲೆ ಪೊಲೀಸ್ ದೌರ್ಜನ್ಯ ಇರ್ಬೋದು ಮತ್ತು ಬೇರೆ ಬೇರೆ ಫಾಲ್ಸ್ ಕೇಸ್ಗಳು ಹಾಕೋದಿರ್ಬೋದು, ಎಲ್ಲ ಒಂದು ಕಡೆ ಅದು ಅಡ್ರೆಸ್ ಸರಿಗೆ ಆಗ್ತಿಲ್ಲ ಅನ್ನೋದೊಂದು ಕೂಡ ಇತ್ತು. ಇವೆಲ್ಲವನ್ನೂ ಕೂಡ ಇವತ್ತು ಒಂದಾಗಿ BJP ಹಿಂದೂ ಪರ ಸಂಘಟನೆಗಳು ಎಲ್ಲವೂ ಕೂಡ ಒಂದಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು, DC ಇರ್ಬೋದು, ಎಲ್ಲವನ್ನೂ ಕೂಡ ಹಿಂದೆನೂ ಹೋಗಿದ್ದೀವಿ, ಮುಂದೆನೂ ಕೂಡ ತತ್ಕ್ಷಣ ಅದು ಹೋಗಿ ಹಿಂದೂಗಳ ಮೇಲೆ ಯಾವುದೇ ಕಾರಣವಾಗಿ ಸರ್ಕಾರದ ಒಂದು ಅಧಿಕಾರ ಉಪಯೋಗಿಸ್ಕೊಂಡು ಅನ್ಯಾಯ ಯಾವುದೇ ಕೇಸ್ಗಳು, ಫಾಲ್ಸ್ ಕೇಸ್ಗಳಾಗೋದು, ಹರಾಸ್ ಮಾಡುವಂಥದ್ದು ಆಗಬಾರ್ದು ಅಂತ ಮತ್ತಷ್ಟು ನಾಳೆಯಿಂದನೇ ಅದನ್ನು ನಾವು ನಮ್ಮ ಎಲ್ಲ ಇಬ್ಬರು ಶಾಸಕರು ಮತ್ತು ಎಲ್ಲ ಮುಖ್ಯಸ್ಥರು, ಜಿಲ್ಲಾಧ್ಯಕ್ಷರಿಂದ ಹಿಡಿದು ಯಾರು ಸೀನಿಯರ್ಸ್ ಇದ್ದಾರೆ ಎಲ್ಲರೂ ಕೂಡ DC SP ಮತ್ತು ಸಂಬಂಧಪಟ್ಟವ್ರ ಮೇಲೆ ಅದನ್ನು ಮತ್ತಷ್ಟು ಒತ್ತಡವನ್ನು ತರ್ತೇವೆ. ಮತ್ತು ಈ ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಫಿಷಿಯಲ್ ಆಗಿ ಅನ್ನೋದು. ಈಗ ಆಲ್ರೆಡಿ ಕೋರ್ಟ್ನಲ್ಲಿರೋದ್ರಿಂದ ಕೋರ್ಟಿನ ಮೀರಿ ಇವತ್ತು ಸರ್ಕಾರ ಅದು ಬ್ರೀತಿಂಗ್ ಸ್ಪೇಸ್ ಆಗಿ ಉಳಿಬೇಕದು, ಪಾರ್ಕ್ ಆಗಿ ಉಳಿಬೇಕು ಮತ್ತು ಅಲ್ಲಿರುವಂಥ ದೇವಸ್ಥಾನವೂ ಕೂಡ ಈಗ ಮುತಾಲಿಕ್ ಸಾಹೇಬ್ರು ಹೇಳ್ದಂಗೆ ಇರಬೇಕು. ಮತ್ತು ಏನು ಸ್ವಲ್ಪ ಹಿಂದೂ ಸಂಘಟನೆಗಳು ಹಿಂದೂಗಳ ಮೇಲೆ ಪೊಲೀಸಿಂದ ಒಂದು ಸಾಕಷ್ಟು ಒತ್ತಡಗಳು, ಕೇಸ್ಗಳು ಆಗ್ತಿರೋದನ್ನು ನಾವು ಸಾಕಷ್ಟು ಮತ್ತೊಮ್ಮೆ ಅದನ್ನು ಪರಾಮರ್ಶೆ ಮಾಡಿ ಅದನ್ನು DC SP ಅವ್ರಿಗೆ ಹೇಳಿ ಯಾವುದೇ ರೀತಿ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ರೀತಿಯನ್ನು ಕೂಡ ನಾವು ಹೆಚ್ಚುವಾಗಿ ಹೆಜ್ಜೆಯನ್ನು ಮುಂದೆ ಇಡ್ತೀವಿ. ಮತ್ತು ಹಿಂದೂ ಪರ ಸಂಘಟನೆಗಳ ಜೊತೆ ಮತ್ತಷ್ಟು ಕೋಆರ್ಡಿನೇಷನ್ ರೀತಿಯಲ್ಲಿ ನಾವು ಕೂಡ ಕೆಲಸ ಮಾಡ್ತೇವೆ. ಮತ್ತು ಪ್ರಮೋದ್ ಮುತಾಲಿಕ್ ಸಾಹೇಬರು ರಾಜ್ಯಾದ್ಯಂತ ಹಿಂದೂಗಳ ಚಾಂಪಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಬಂದಿರೋವಂಥದ್ದು ಮತ್ತು ಈ ಒಂದು ಜಾಗ ಏನಿದೆ ಅದು ಖಂಡಿತವಾಗಿಯೂ ಅದಕ್ಕೆ ನ್ಯಾಯ ಸಿಗ್ತದೆ. ಅಲ್ಲಿರುವಂಥ ದೇವಸ್ಥಾನ ಮತ್ತಷ್ಟು ಚೆನ್ನಾಗಾಗೋದು ಮತ್ತು ಬ್ರೀತಿಂಗ್ ಸ್ಪೇಸ್ ಏನಿದೆ ಪಾರ್ಕ್ ಅಂತ ಏನು ಅದು ಹಿಂದೆ ಆಗಿದೆ ಅದು ಅದಾಗಿ ಉಳಿತದೆ. ಮತ್ತು ಇವ್ರ ನೇತೃತ್ವದಲ್ಲೇ ಮುಂದೆನೂ ಕೂಡ ನಾವು ಹೆಚ್ಚಿನ ಹೋರಾಟ ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ಎಲ್ಲ BJP ಮುಖಂಡರುಗಳು ಸೇರಿ ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನು ಹೋಗಿ ಇದನ್ನು ಪ್ರಾಜೆಕ್ಟ್ನ ಇದು ಪಬ್ಲಿಕ್ಕಿಗೆ ಬೇಕಿಲ್ಲದ ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಯಾರಿಗೂ ಅರ್ಥನೇ ಯಾವುದೇ ಸರ್ಕಾರ. ಅದರಿಂದ ಪಬ್ಲಿಕ್ಕಿಗೆ ಬೇಕಿಲ್ಲದ ಪ್ರಾಜೆಕ್ಟ್ನ ಇದನ್ನು ಖಂಡಿತವಾಗಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಚೀಫ್ ಮಿನಿಸ್ಟರ್ಗಳು ಕೂಡ ನಾವು ಬರೋದಿಲ್ಲ ಒತ್ತಡವನ್ನು ಮಾಡ್ತೀವಿ.